ಈಗಾಗಲೇ ಇಡೀ ದೇಶದಲ್ಲೇ ಗೊತ್ತಿರುವಂಥ ವಿಷಯ, ಕಲ್ಕಟ್ಟಾದಲ್ಲಿ ಒಂದು ಮಹಿಳಾ ವೈದ್ಯ ಮೇಲೆ ಆಗಿರುವಂಥ ಅತ್ಯಾಚಾರ ಕೊಲೆನ ಎಲ್ಲ ಜನ ಸೇರಿಕೊಂಡು ಇದನ್ನು ಖಂಡಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಕೋಲಾರಲ್ಲಿ ಎಲ್ಲ ವೈದ್ಯರು ಸೇರಿಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ವಿ. ಈ ನಮ್ಮ ಪ್ರತಿಭಟನೆ, ಈ ನಮ್ಮ ಒಂದು ಕೂಗು ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಗೊತ್ತಾಗಬೇಕು. ಆ ತಪ್ಪು ಮಾಡಿರೋರ ಮೇಲೆ ಅತ್ಯಂತ ಒಂದು ಕಠಿಣ ಶಿಕ್ಷೆ ತಗೋಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ನೀವು ಈ ನಿಮ್ಮ ಮೀಡಿಯಾದವರು ಸಹ ಇದರ ಬಗ್ಗೆ ಒಂದು ವ್ಯಾಪಕವಾದ ಒಂದು ಪ್ರಚಾರ ಕೊಟ್ಟು ಜನರಲ್ಲೊಂದು ಭಯ ಹುಟ್ಟಿಸಿ, ಈ ರೀತಿ ಆಗಬಾರ್ದು, ಆಗ್ದಂಗೆ ನೋಡ್ಕೊಳ್ಳೋದಕ್ಕೆ ನಮ್ಮ ಎಲ್ಲ ಜನರ ಒಂದು ಸಮಾಜದ ಒಂದು ಜವಾಬ್ದಾರಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಈ ರೀತಿ ನಾವೊಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದು ಅಮಾನವೀಯ, ಕಲ್ಕಟ್ಟಾದಲ್ಲಾಗಿರೋಂಥ ಮಹಿಳಾ ವೈದ್ಯ ಮೇಲೆ ಆಗಿರೋಂಥ ಕೃತ್ಯ ಭಾಳಷ್ಟು ಅಮಾನವೀಯ. ಇದರಲ್ಲಿ ಜಾತಿ ಭೇದ ಮರೆತು, ಪಕ್ಷ ಮರೆತು ಎಲ್ಲರೂ ಒಂದಾಗಿ ಆ ಒಂದು ವ್ಯಕ್ತಿ ಮೇಲೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಅತ್ಯಂತವಾದ ಒಂದು ಕಠಿಣವಾದ ಒಂದು ಕ್ರಮ ತಗೋಬೇಕು ಮತ್ತು ಜನರಿಗೊಂದು ಭಯ ಪರಂಗೆ ಮಾಡಬೇಕು. ಈ ರೀತಿ ಮುಂದೆ ಯಾರು ಮಾಡಬಾರ್ದು, ಮಾಡಿದವ್ರಿಗೆ ಈ ರೀತಿ ಒಂದು ಶಿಕ್ಷೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಪ್ರತಿಭಟನೆನ ರಾಷ್ಟ್ರ ಮಟ್ಟದಲ್ಲಿ ಮುಟ್ಟಬೇಕು ಅಂತೂ ಕೋಲಾರ ಒಂದು IMA ನೇತೃತ್ವದಲ್ಲಿ ಎಲ್ಲ ಜನ ಸೇರಿಕೊಂಡು, ಸರ್ಕಾರಿ ವೈದ್ಯರಿದ್ದಾರೆ, ನಮ್ಮ IAP ಅವರಿದ್ದಾರೆ, OBG ಸೊಸೈಟಿಯವರಿದ್ದಾರೆ, ಎಲ್ಲ ನರ್ಸಿಂಗ್ ಕಾಲೇಜ್ ಸಂಸ್ಥೆಗಳಿದ್ದಾರೆ, ಕ್ಲಿನಿಕ್ಸ್ ಅವರು, ನರ್ಸಿಂಗ್ ಹೋಮ್ ಅವರು, ಎಲ್ಲ ಸೇರಿಕೊಂಡು ಈ ದಿನ ಈ ಪ್ರತಿಭಟನೆ ಮಾಡ್ತಾಯಿದ್ವಿ. ಇದ್ರ ಬಗ್ಗೆ ಒಂದು ವ್ಯಾಪಕವಾಗಿ ನೀವೊಂದು ಜನರಿಗೆ ಮುಟ್ಟಂಗೆ ಮಾಡಿದ್ರು. ಇವತ್ತು ನೋಡಿ, ಎಲ್ಲ ಕೋಲಾರಲ್ಲಿ ಎಲ್ಲ ಕ್ಲಿನಿಕ್ಸು ಮತ್ತು ನರ್ಸಿಂಗ್ ಹೋಮ್ಸು ಎಲ್ಲ ಒಂದು OPDನ ನಾವು ಬಂದ್ ಮಾಡಿದ್ದೇವೆ. ಓನ್ಲಿ ಎಮರ್ಜೆನ್ಸಿ ಕೇರ್ ಮಾತ್ರ ಇದೆ ಇವತ್ತು. ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅವರೆಲ್ರಿಗೂ ನಾನು ಒಂದು ಅದು ಪ್ರೆಸಿಡೆಂಟ್ ಆಫ್ IMA ಕೋಲಾರ ಅವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಈ ನಿಟ್ಟಿನಲ್ಲಿ ತುಂಬ ಹೃದಯದಿಂದ ಅವರಿಗೆಲ್ಲ ನಾನು ಐ ಥ್ಯಾಂಕ್ ದೆಮ್. ನೀವು ಸಹ ನಮಗೆ ಸಹಕಾರ ಮಾಡಿ ಇದಕ್ಕೊಂದು ವ್ಯಾಪಕವಾಗಿ ಇದಕ್ಕೆ ಎಲ್ಲ ಮಾಧ್ಯಮದಲ್ಲಿ ಬಂದು ಒಂದು ಜನರಿಗೆ, ತಪ್ಪು ಮಾಡೋರಿಗೆ ಒಂದು ಭಯ ಹುಟ್ಟಿಸಂಗೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಒಂದು ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಇದು ಎಲ್ಲ ಕಡೆ ನಡೀತದೆ, ಉತ್ತರ ಪ್ರದೇಶದಲ್ಲಿ ನಡೆದಿದೆ, ಮಧ್ಯಪ್ರದೇಶದಲ್ಲಿ ನಡೆದಿದೆ. ಈ ಮಾತು ಒಂದು ಮುಖ್ಯಮಂತ್ರಿ ಬಾಯಿಂದ ಬರೋಂಥ ಮಾತುಗಳು ಆ ಸಂದರ್ಭದಲ್ಲಿ ಇದು ಆಗಬಾರ್ದು ಅಂತ ಹೇಳಬೇಕು. ನಮ್ಮ ಜನನಾಯಕರ ಮನಸ್ಥಿತಿ ಬದಲಾಗಬೇಕು. ಅವ್ರದ್ದು ಕರ್ತವ್ಯ ಇದೆ ಪ್ರತಿಯೊಬ್ಬರನ್ನು ಪ್ರೊಟೆಕ್ಷನ್ ಮಾಡೋದು. ಈ ನಿಟ್ಟಿನಲ್ಲಿ ಅವರು ಸಮಾಜದ ಅವರು ಮನೆ ಒಂದು ಪರಿಸ್ಥಿತಿ ನಮಗೆ ಗೊತ್ತಿಲ್ಲ, ಅದನ್ನು ಅರ್ಥಕೊಂಡು ಅದಕ್ಕೆ ಸೂಕ್ತ ಒಂದು ಕಾಂಪೆನ್ಸೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರ ಎರಡಲ್ಲೂ ನಾವು ಮನವಿ ಮಾಡ್ಕೊಳ್ತೇವೆ. ಈ ಕೃತ್ಯ ಏನಾಗಿದೆ ಆ ಹೆಣ್ಮಗುಗೆ ನ್ಯಾಯ ದೊರಕಿಸೋ ದೃಷ್ಟಿಯಿಂದ ಎಲ್ಲರೂ ನಾವೆಲ್ಲ ಇವತ್ತು ಸ್ಟ್ರೈಕ್ ಮಾಡ್ತಾ ಇರ್ತೀವಿ. ಒಂದು ತಾಯಿ, ಒಂದು ಹೆಣ್ಣು, ಸೊ ಅದನ್ನು ಅರ್ಥಕೊಂಡು ಇನ್ನು ಮುಂದಾದರೂ ಈ ತಪ್ಪುಗಳನ್ನ ಮಾಡೋದು ಬಿಟ್ಟು ಆ ಮಗುಗಾಗಿರೋ ಅನ್ಯಾಯಕ್ಕೆ ಖಂಡಿತವಾಗಿ ಅವ್ರಿಗೆಲ್ರಿಗೂ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತ ತಮ್ಮ ಮುಖಾಂತರ ಮನವಿ ಮಾಡಿ. ಅಲ್ಲ, ಈಗ ಅದ್ರ ಬಗ್ಗೆ ಏನು ನಾವು ಹೇಳಿದ್ರು ತಪ್ಪಾಗ್ತದೆ. ಅದು ಅಲ್ಲಿನ ಸ್ಟೇಜಲ್ಲೇ ಇದೆ, ಯಾರಿಗೂ ಗೊತ್ತಾಗ್ದಂಗೆ ಎಲ್ಲ ಮುಚ್ತಾ ಇದ್ದಾರೆ. ಹಾಗಾಗಿ ಏನು ಅನ್ಯಾಯ ಆಗಿದೆಯೋ ಅದನ್ನು ಖಂಡಿಸೋಣಂತೆ ಯುವಕರು ಆ ದುಶ್ಚಟಗಳನ್ನ ಬಿಟ್ಟು ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅಂತ ಈ ಮುಖಾಂತರ ಕೇಳ್ಕೊಂತೀವಿ. ಫೋನಿಂದ ಹೇಳ್ತಾ ಇದ್ದೀನಿ ಮಾತುಗಳು. 9ನೇ ತಾರೀಕು ಆಗಸ್ಟ್ 9 ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಹೆಣ್ಣು ಮಗು ಪೋಸ್ಟ್ ಸ್ಟೂಡೆಂಟ್ನ ರೇಪ್ ಆ್ಯಂಡ್ ಗ್ಯಾಂಗ್ ರೇಪು ಮತ್ತು ಮರ್ಡರ್ ಆಗುತ್ತೆ. ಅದು ಆ ಪೇರೆಂಟ್ಸ್ಗೆ ಪ್ರಿನ್ಸಿಪಾಲು ಫೋನ್ ಮಾಡಿ ಹೇಳ್ತಾರೆ, ಫಸ್ಟು ಸೀರಿಯಸ್ಲಿ ಇಂಜೂರ್ಡ್ ನಿನ್ನ ಮಗಳು ಬಂದು ನೋಡಿ ಅಂತ ಹೇಳ್ತಾರೆ. ಆಮೇಲೆ ಅವರು ಅದನ್ನು ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡ್ತಾರೆ. ಪೇರೆಂಟ್ಸ್ ಬಂದಾಗ 3 hours ವೆಯ್ಟ್ ಮಾಡ್ತಾರೆ. ಆ ತಂದೆ ಹೆಣ್ಣು ಮಗುನ ನೋಡೋದಕ್ಕೆ ಆಗೋದಿಲ್ಲ 3 hours. ಆ ನೋಡಿದ ಸ್ಥಿತಿಯಲ್ಲಿ ತುಂಬ ಗಂಭೀರವಾದಂಥ ಸ್ಥಿತಿ, ಎಲ್ಲ ಬೋನ್ಸ್ ಫ್ರ್ಯಾಕ್ಚರ್ ಆಗಿರುತ್ತೆ, ಕಣ್ಣಲ್ಲಿ ಆ ಗ್ಲಾಸ್ ಕೂಡ ಪೀಸ್ ಇರುತ್ತೆ, ಪೆಲ್ವಿಕ್ ಬೋನ್ಸ್ ಎಲ್ಲ ಫ್ರ್ಯಾಕ್ಚರ್, ಗ್ಯಾಂಗ್ ರೇಪ್ ಮಾಡಿ ತುಂಬ ಹರ್ಟ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಅದಾದ ಮೇಲೆ ಪ್ರೊಟೆಸ್ಟ್ ಮಾಡ್ತಾರೆ ಕಲ್ಕತ್ತಾಲ್ಲಿ. ಈ ಥರ ಒಂದು ಇದೆ CBI ಕೊಡಿ ಅಂತೇಳಿ. ಶಿ ಟೇಕ್ಸ್ ದಟ್ ಚೀಫ್ ಮಿನಿಸ್ಟರ್ ಆಫ್ ಇದು ವೆಸ್ಟ್ ಬೆಂಗಾಲ್ 7 days ಟೈಮ್ ತೊಗೊಳ್ತಾರೆ. ಯಾಕೆ ಟೈಮ್ ತೊಗೊಳ್ತಾರೆ? ಈ ಥರದ್ದು ಭಾಳಷ್ಟು ಘಟನೆಗಳು ಆಗ್ತಾ ಇದೆ ಅಲ್ಲಿ. ಅದಾದಮೇಲೆ ಇನ್ನೊಂದು ಘಟನೆ ಆಗಿದೆ ಅಲ್ಲಿ. ಆ ಘಟನೆ ಮುಚ್ಚಾಕೋದಕ್ಕೆ ಗೂಂಡಾಗಳು ಹೋಗ್ತಾರೆ. ಗೂಂಡಾಗಳು ಹೋಗಿ ಪ್ರೊಟೆಸ್ಟ್ ಮಾಡ್ತಾರೆ. ಡಾಕ್ಟರ್ಸ್ನ, ಪ್ಯಾರಾಮೆಡಿಕಲ್ ಸ್ಟಾಫ್ನ, ಎಮರ್ಜೆನ್ಸಿ ವಾರ್ಡಲ್ಲಿ ಎಲ್ಲ ಕಡೆ ಗಲಾಟೆ ಮಾಡಿ ಎಲ್ಲನೂ, ಈವನ್ ಔಷಧಿಗಳು ಸ್ಟೋರ್ ರೂಮ್ ಎಲ್ಲನೂ ಹೊಡೆದಾಕಿದ್ದಾರೆ. ಇದು ಎವಿಡೆನ್ಸು ಡಿಸ್ಟ್ರಾಯ್ ಮಾಡೋಕ್ಕೆ ಮಾಡಿರೋದು. ಆಮೇಲೆ ರಿನೋವೇಷನ್ ಅಂತ ಒಂದು ಇದು ಮಾಡ್ತಾರೆ ಆ ಬಿಲ್ಡಿಂಗಲ್ಲಿ, ಅದೇ ಬಿಲ್ಡಿಂಗಲ್ಲಿ. ಇದು ಒಂದು ಫಸ್ಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಇನ್ ಇಂಡಿಯಾ. ಇಂಥ ಕಾಲೇಜಲ್ಲಿ ಈ ಥರದ್ದೊಂದು ಇದು ತುಂಬ ನಡೀತಾ ಇದೆ. ಇದು ಸ್ಟಾಪ್ ಆಗಬೇಕು. ನನ್ನ ಪರ್ಸ್ನಲಾಗಿ ಹೇಳ್ಬೇಕಂದ್ರೆ ನನಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಇಬ್ಬರು ಡಾಕ್ಟರ್ಸ್, ಒಬ್ಳು MD ಮುಗಿಸಿದ್ದಾಳೆ, ಒಬ್ಳು MBBS ಮುಗಿದಿದೆ, ಈಗ PG ಮಾಡಬೇಕದು. ಅವ್ರು ನನಗೆ ಹೇಳೋದೇನು ಅಂತ ಹೇಳಿದ್ರೆ,
ಡ್ಯೂಟಿ ಅವರ್ಸು 36-48 ಅವರ್ಸ್ ಮಾಡ್ತಾರೆ ಇದು ಮೆಡಿಕಲ್ ಕಾಲೇಜ್. ಯಾಕೆ ಮಾಡ್ತಾರೆ ಇದು? ಅಲ್ಲಿ ಫೆಸಿಲಿಟೀಸ್ ಒಂದು ಡ್ಯೂಟಿ ರೂಮ್ ಇರೋದಿಲ್ಲ, ಈವನ್ ಟಾಯ್ಲೆಟ್ ಫೆಸಿಲಿಟೀಸ್ ಲಾಕ್ ಮಾಡ್ತಾರಂತೆ. ಅದು ಯಾವ ಟು ಸ್ಲೀಪ್ ಅಂದ ಪೇಷಂಟ್ಸ್ ಬೆಡ್ ಮೇಲೆ ಜನರಲ್ ವಾರ್ಡಲ್ಲಿ ಮಲ್ಕೋಬೇಕಂತೆ. ಎಲ್ಲ ಮೆಡಿಕಲ್ ಕಾಲೇಜ್ಗೂ ನಾನು ಹೇಳೋದೇನೆಂದರೆ ಪ್ರೊಟೆಕ್ಷನ್ ಕೊಡಬೇಕು ಹೆಣ್ಣು ಮಕ್ಕಳಿಗೆ, ಆದ್ಯತವಾಗಿ ಎಲ್ಲ ಡಾಕ್ಟರ್ಸ್ಗೆ ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡಬೇಕು. ಇಲ್ಲ ಅಂದರೆ ಇದು ಪರಿಸ್ಥಿತಿ ಭಾಳ ವಿಕೋಪಕ್ಕೆ ಹೋಗುತ್ತೆ. ಹೌದೌದು, ಮೆಡಿಕಲ್ ಕಾಲೇಜು ಎಲ್ಲ ಮೆಡಿಕಲ್ ಕಾಲೇಜ್ ಥ್ರೂಔಟ್ ಇಂಡಿಯಾ ಇದು ಆಗ್ತದೆ. ಯಾಕಂದರೆ ನನಗೆ ಗೊತ್ತು, ಬೇರೆ ಡಾಕ್ಟರ್ಸ್, ನನ್ನ ಮಕ್ಕಳು ಡಾಕ್ಟರ್ಸು, ಈ ಥರದ್ದೊಂದು ಇದು ನಡೀತಾ ಇದೆ. ಇದು ಸ್ಟಾಪ್ ಆಗಬೇಕು. ಎಲ್ಲ ಮೆಡಿಕಲ್ ಕಾಲೇಜ್ಗೂ ಇದನ್ನ ವಿಚಾರ ಹೋಗಬೇಕು.